Hi everybody, I'm Kavita Mandana and I'm glad to be back at Talk Paryana. Saru, thank you so much for inviting me. Okay, the story I'm going to share with you today is set in Kodagu. It's a true story and it all happened at my grandfather, Kutanda Puvaya's ancestral home. And the hero of the story is my grandfather's younger brother, Kutanda Chengappa, when he was a young boy, maybe 10, 12 years old. So, what's the story called? It's called Indian Dog Sends British Major Packing. Okay, you can see a British couple all packed and set to go somewhere, and there is the Indian dog next to a young boy. So, what's the story about? Let's get started. In Kodotakku, remember this is Talk Paryana. ನೂರು ಕಾಲ ಭಯ ಸ್ಕೂಲ್ಕು ಪೋಕೊಂಡು ನಿಂಜಿತಿಂಗಿ ಸುಮಾರು ಕಷ್ಟ ಇಂಜಿತ್ತು ಸ್ಕೂಲ್ ಬಸ್ ಇಂಜಿತ್ಲೆ ಟಾರ್ ರೋಡ್ ಒಂದು ಇಂಜಿತ್ಲೆ ಮಳೆಗಾಲತ್ಲು ಕೆತ್ತೆ ಜೋರು ಸ್ಕೂಲ್ಗೆ ಹೊತ್ತೋನಿಕೆ ಬಟ್ಟೆ ಎಲ್ಲ ಜಿಡ್ಡಾಯ್ತು ಸುಸ್ತಾಯ್ತು ಇನ್ನೊಂದು ಸುಮಾರು ದೂರ ಪಿಂಜಿತ್ತು ಈಗ ಚೆಂಗಪ್ಪ ಸ್ಕೂಲ್ಗೆ ಪೋಪಕಾಪಕ ಆಲ್ಮೋಸ್ಟ್ 10 to 12 kilometers ಈಸ್ ಟು ವಾಕ್ ಪೋಪಕಾಪಕ ಪರಲೆ ಪೊಲಕ ಚಾಡಿ ಬಿಸಿ ಬಿಸಿ ಒಟ್ಟಿ ಅದರ ಮೇಲೆ ಬೊನ್ನನೆ ಇಟ್ಟಿತ್ತು ಎಳ್ಳು ಪಜ್ಜಿ ಇರ್ತಿತ್ತು ಅದನ್ನೆಲ್ಲ ಸುತ್ತಿತ್ತು ತಿಂತಾನ ಪಿನ್ಯ ஒரு ಶಕ್ತಿ ಬಪ್ಪಲ್ಲ ಸೊ ಜೋಡ್ತೆ ಪೊರ್ಡಲು ಅಚ್ಚಿಂಗ್ ಬಯಕ್ ಬಪ್ಪಕ ಸ್ಕೂಲಿಂಜಿ ಈವ್ನಿಂಗ್ ಸುಸ್ತಾಪಿಂಜಿತ್ತು ಒಂದು ಆ ಟೈಮ್ಲು ಇಡೀ ದಿವಸ ಕಲ್ಚಿತ್ತು ಓದಿತ್ತಲ್ಲ ಅನ್ನಪಿನ್ಯ ಶಕ್ತಿ ಎಲ್ಲ ಕಮ್ಮಿ ಆಪಲ್ಲ ಇನ್ನೊಂದು ಪಾದಿ ಬಟ್ಟೆ ಎತ್ತೋಕಾಪಕ ಸುಸ್ತು ಜಾಸ್ತಿ ಪಿನ್ಯ ಇರ್ಟಾಪಿಂಜಿತ್ತು ಇಷ್ಟಾನ ಪಿನ್ಯ ஒரு 10-12 year old ಬಾಯ್ಗೆ ಪೋಡಿ ಆಪಲ್ಲ ಎಂತಲೋ ಜ್ಞಾನ ಬಪ್ಪ ಅಲ್ಲ ಅಯ್ಯೋ ನರಿ ಬಪ್ಪ ಕರಡಿ ಬಪ್ಪ ಅನ್ನನೇ ಅವ್ರು ಪೋಡಿ ಆಪಂಜಿತ್ತು ಚೆಂಗಪ್ಪ ಸೊ ಎಂತ ಮಾಡೋ ಇಂಜಿತ್ತು ಆ ಲಾಸ್ಟ್ 5 kilometers ಮನೆ ಕತ್ತಕ್ಕೆ ಅವ್ನು ಓಡು ಅಂಜಿತ್ತು ಇಮ್ಯಾಜಿನ್ ಎವ್ರಿ ಡೇ 5 kilometers ಓಡುಂಡು ಒಂದು ಇಂಜಿತ್ತಿಂಗಿ ಎಂಥ ಅವರು ಲಾಂಗ್ ಡಿಸ್ಟೆನ್ಸ್ ರನ್ನರ್ ಆಪಕೊಂಡು ಚೆಂಗಪ್ಪ ನೋಟನೆ ಎಂತ ಅಪ್ಪ ಅಚ್ಚಿಂಗಿ ಇದು ಅಚ್ಚಕ್ಕೊಂದು ಪೋಡಿಯಾಪ ಸ್ಟೋರಿ ಅಲ್ಲ ಇದು ಎಂತ ಗೊತ್ತುಂಡ ಪಾದಿ ಬಟ್ಟೆ ಎತ್ತೋಕಾಪಕ ಇಷ್ಟಾಪಕ ಚೆಂಗಪ್ಪಕ್ಕ ஒரு ಎಕ್ಕೋಲು ದಿವಸ ರೋಡ್ಲು ஒரு ಅವನ ಫ್ರೆಂಡ್ ವೇಟ್ ಮಾಡಿ ನಿಂಜಿತ್ತ ಅವಂಗ ದಾರಪ್ಪ ಈ ಫ್ರೆಂಡ್ ನೀ ಗಾನಬೇಡ ಫ್ರೆಂಡ್ ದಾರ್ ಚಿಮ್ಮಿ ಬೈತ್ ಕಣ್ಣ ವೇಟ್ ಮಾಡೋ ಇರ್ತತ್ಲು ಇದು ಚಿಮ್ಮಿ ಬೈತ್ರ ಕಣ್ಣ ಅಲ್ಲ ಅದು ಇವರು ನಾಯಿ ವೇಟ್ ಮಾಡಿ ನಿಂಜಿತ್ತು ಎಕ್ಕೋಲು ಇದು ಪಕ್ಕತ್ರ ಕೂತನ ಮನೇಲಿ ஒரு ನಾಯಿ ಇಂಜಿತ್ತು ಆ ನಾಯಿക്ക് ചെങ്കപ്പക്ക് വലിയ ഫ്രണ്ട്ഷിപ്പ് ഓക്കെ ചെങ്കപ്പ എക്കോലും നായര ആസെ ഒന്നൊക്കെ അഞ്ചിട്ടില്ല അവണ്ട ಸೊ ಆ ஒரு ಬ್ಯಾಂಬು ಗ್ರೋವ್ ಇಂಜಿತ್ತು ಪಾದಿ ಬಟ್ಟೆ ಅಲ್ಲಿ ಈ ನಾಯಿ ವೇಟ್ ಮಾಡೋ ಇಂಜಿತ್ತು ಚೆಂಗಪ್ಪ ಬಂದದ್ದು ಅವನ ಮೇಲೆ ಕಾರಿತ್ತು ಅವನ ಮೂಡೆಲ್ಲ ನಕ್ಕಿತ್ತು ಅವಂಗಲ್ ಪ್ರೀತಿ ಕಾಟಿತ್ತು ಕೂಡೆ ದಂಡಾಲು ಓಡಿಯನ್ ಬಪ್ಪ ಇಜ್ಜಿತ್ತು ಕೆಲ ಪೈಚಿ ತಿಂತಿಪ್ಪ ಚೆಂಗಪ್ಪಂಗ ಅಕ್ಕನಕ್ಕೆ ಈ ನಾಯರ ಪೆದನ ಮರ್ದಟಚ್ಚ ಇದು ರೋಬಾ ಅಂದು ಕಾಕನ ಅವನು ಎಂತಂಗ ಇಚ್ಚಿಂಗಿ ಎಕ್ಕೋಲ ನಾಡ ಅಜ್ಜಂಡ ಮನೇಲಿ ஒரு ನಾಯಿ ಚತ್ತ ಪಿನ್ಯ ಪುದಿಯ ನಾಯಿ ಬಪ್ಪಕ ಆ ಪುದಿಯ ನಾಯರ ಪೆದ ರೋಬಾ ಅಂದು ಬೆಪ್ಪಂಜಿತ್ತು ಆ ರೋಬಾ ಬಲ್ಯದಾಯ್ತು ವಯಸ್ಸಾಯ್ತು ಪೋಪಕಪ್ಪಕ ಇನ್ನೊರು ಪಪ್ಪಿ ಬಪ್ಪಕ ಆಂಡ ಪೆದ ರೋಬಾ ಬೆಪ್ಪಂಜಿತ್ತು ಸೊ ಈ ಇಂಡಿಯನ್ ಡಾಗ್ನ ಸಹ ನಂಗೆ ರೋಬಾ ಅಂದು ಕಾಕನ ಸೊ ರೋಬನು ಚೆಂಗಪ್ಪನ ಮನೆಗೆ ಎತ್ತನ ಪಿನ್ಯ ರೋಬ ಬೆಲಿಯ ಅವಂಡ ಇನ್ನೊರು ಅಡಿಯತ್ರ ಕೂತನ ಮನೆಗೆ ಪೋಯಿರುವ ಚೆಂಗಪ್ಪ ಬಂತು ಅವನ ಮಮ್ಮಿ ಡ್ಯಾಡಿರು ಕೂಡ ಸ್ಕೂಲ್ರ ಕತೆ ಎಲ್ಲ ನಿತ್ತು ಚಾಡೆ ಅವ್ರ ಡಿನ್ನರ್ ಎಲ್ಲ ಬಾಟಿತ್ತು ಚೆಂಗಪ್ಪ ವರ್ಣ ಪಿನ್ಯ ಮೆಲ್ಲೆ ರೋಬ ಅವನ ಎಸ್ಟೇಟ್ ಎಲ್ಲ ಚಾಡೆ ಇನ್ಸ್ಪೆಕ್ಟ್ ಮಾಡಿತ್ತು ಈ ಕೊಡಿಯತ್ರ ಕೂತನ ಮನೆ ರೋಲ್ ನುಗ್ಗಿತ್ತು ಚೆಂಗಪ್ಪಡ ಬೆಡ್ ರೆಡಿ ಹೊರವಿಂಜಿತ್ತು ಇದು ಬರೀ ಅಯ್ಯಂಗ ದಂಡಲ್ರ ಸೀಕ್ರೆಟ್ ಚೆಂಗಪ್ಪಂಡ ಮಮ್ಮಿ ಡ್ಯಾಡಿಗೆ ಗೊತ್ತಿಂತಲೇ ಇದು ಇಕ ನಡ ಅಜ್ಜಂತ ನೇಬರ್ಸ್ ಇಲ್ಲಿ ಲಕ್ಷ್ಮಿ ಎಸ್ಟೇಟ್ ಪಕ್ಕ ಇನ್ನೊರು ಎಸ್ಟೇಟ್ ಎಲೈಸಾ ಎಸ್ಟೇಟ್ ಇಂಜು ಎಲೈಸಾ ಎಸ್ಟೇಟ್ ಅನ್ನೆಂಡು ஒரு ಬ್ರಿಟಿಷ್ ಕಪಲ್ ಇಂಜುತ್ತಲ್ಲಿ ನಾನು ಬ್ರಿಟಿಷ್ ಅನ್ನೋ ಕಪಕ ಇದು 100 years ಬ್ಯಾಕ್ ಆನ ಸ್ಟೋರಿ ಅಲ್ಲ ಆ ಟೈಮ್ಲ ನಂಗೆ ವಿ ವರ್ ನಾಟ್ ಅನ್ ಇಂಡಿಪೆಂಡೆಂಟ್ ಕಂಟ್ರಿ ದ ಬ್ರಿಟಿಷರ್ಸ್ ವರ್ ಸ್ಟಿಲ್ ಹಿಯರ್ ದೇ ವರ್ ರೂಲಿಂಗ್ ಓವರ್ ಅಸ್ ಆ್ಯಂಡ್ ಈ ಬ್ರಿಟಿಷ್ ಕಪಲ್ ಮೇಜರ್ ಶಾ ಆ್ಯಂಡ್ ಹಿಸ್ ವೈಫ್ ಮಿಸಸ್ ಶಾ ಓಕೆ ಪಾಲಿಬೆಟತ್ಲು ಇಕ್ಕಲು ನಂಗಕ್ಕೆ ಲೆಟರ್ಸ್ ಪೋಸ್ಟ್ ಇಂಜ ಲೆಟರ್ಸ್ ಬೋಂಡು ಇಂಚಿಂಗಿ ನಂಗ್ಲೇ ಪೋಯ್ತು ಪೋಸ್ಟ್ ಆಫೀಸ್ ಇಂಜ ಕಟ್ಟೊಂಡು ಸೊ 100 years ಬ್ಯಾಕ್ ಸಹ ಅನ್ನನೇ ಇಂಜಿತ್ತು ಪೋಸ್ಟ್ ಮ್ಯಾನ್ ದಾರ್ ಬಪ್ಪ ಇಂಜಿತ್ಲೆ ಮನೆಗೆ
ಸೊ ಎವ್ರಿ ಮಾರ್ನಿಂಗ್ ಮಿಸ್ಸಸ್ ಶಾ ஒரு ಸ್ಟೈಲಿಶ್ ಆಯ್ತು ಬಟ್ಟೆಲ್ಲ ಇಟ್ಟಂಡು ಅವಕ್ಕೆ ஒரு ಸ್ಟೈಲಿಶ್ ನಾಯಿ ಬ್ರಿಟಿಷ್ ಟೆರಿಯರ್ ಅಂತ ஒரு ಜಾತಿ ನಾಯಿ ಇಂಜಿತ್ತು ಅದನ್ನ ஒரு ಫ್ಯಾನ್ಸಿ ಲೀಶ್ಲ್ ಕಟ್ಟಿತ್ತು ಪೋಸ್ಟ್ ಆಫೀಸ್ಗೆ ಪೋಪಿಂಜಿತ್ತು ವಾಕಿಂಗ್ ಆಯ್ತು ಈಗ ಮಿಸ್ಸಸ್ ಶಾ ஒரு தரத்தர பர்சனாலிட்டி ஆச்சா எல்லார் ஜாகத்தில் ஒரு ஆண்டியோ அங்கிள் இப்போ பெரிய செடி மாடியண்டு மக்களெல்லாம் பஜ்ஜண்டு ತಪ್ಪು ಕಣ್ಣು ಪುಡ್ಚಂಡು ಅಂತ ஒரு ಲೇಡಿ ಮಿಸ್ಸಸ್ ಶಾ ಸೊ ಎಲ್ಲರಿಗೂ ಗೊತ್ತಿಂತು ಮಿಸ್ಸಸ್ ಶಾ ಆಲೆ ದಾಟೋಕಪ್ಪಕ ಮೂಡ್ ಕಾಟೋಕಾಗ ಅಂದು ಅಚ್ಚಿಂಗೆ ಅದು ನಾಯಿಗೆ ಗೊತ್ತಿಪ್ಪ ರೋಬಗೂ ಗೊತ್ತಿಂತ್ಲೆ ಸೊ ஒரு ದಿವಸ ರೋಬ ರೋಡ್ ಮೇಲೆ போயிண்டிப்பக்க அவன் கண்டித்து இவரு புதிய தரத்திர நாய் ரொம்ப கண்டித்தல இங்கிலீஷ் டெரியர்னா ஸோ ನ್ಯಾಚುರಲಿ ஒரு ನಾಯಿ ಅನ್ನನೆ புதிய ನಾಯಿ ಕಂಡಿತ್ತಿಂಗಿ போಯ್ತು ಮೂಸ್ವಲ್ಲ ಸೊ ರೋಬ போಯ್ತು ಈ ಬ್ರಿಟಿಷ್ ಟೆರಿಯರ್ನ ಮೂಸ್ಚಿ ಈಗ ಮಿಸ್ಸಸ್ ಶಾ ಇಂಡಿಯನ್ಸರ ಕೂಡ ತಪ್ಪರಿಲ್ಲ ಅವಕ್ಕೆ ಇಂಡಿಯನ್ಸರ ನಾಯಿ ಅವಡ ನಾಯಿ ಪಕ್ಕ ಬಂತು ಮೂಸೋದೊಂದು ಇನ್ನೂ ಚಳಿ ಬಂದಿರ್ತ ಅವಕ್ಕೆ ಸೊ ಅವಡ ಫ್ಯಾನ್ಸಿ ಇಂಗ್ಲೀಷ್ ಕೊಡೆನ ಅರ್ತಿತ್ತು ಇಂಡಿಯನ್ ನಾಯಿ ನಾನು ಚಾಳಕ್ಕೆ ಕುಂಡಿಕೆ ಬೆಪ್ಪಿಂದು ಜ್ಞಾನ ಮಾಡಿಂಡು ಇನ್ನೆನ ಸ್ವಿಂಗ್ ಮಾಡೋಕಪ್ಪಕ್ಕ ಚುಕ್ಕೈತು ರೋಬ ಅಪ್ರ ದಾಟಿರ್ತು ಆಚಿಂಗ್ ಆ ಕೊಡೆ ಪಾಪ ಆ ಬ್ರಿಟಿಷ್ ನಾಯರ ಮಂಡರ ಮೇಲೆ ಪಟ್ಟಿತ್ತು ಅದು ஒரு ಥರ ಫೇಂಟ್ ಆಯಿತು ಮಿಸ್ಸಸ್ ಶಾ ಅವರ ಕೊಡೆ ಸಹ ಪೊಟ್ಟಿಪೋಯ್ತು ಈಗ ಫಸ್ಟೇ ಅವಕ್ಕೆ ಬ್ಯಾಡ್ ಟೆಂಪರ್ ಇದೆಲ್ಲ ಅನಪಿನೇ ಅವಕ್ಕೆ ಇನ್ನೂ ಟೆಂಪರ್ ಜಾಸ್ತಿ ಆಯಿತು ಅವಡ ಲೆಟರ್ಸ್ போய்த்து ஒருத்தன் பப்பது மறந்துடுத்து ஸ்ட்ரெயிட் ஆಯ್ತು அவ ಮನೆಗೆ போய்ತು ஒரு ಕಂಪ್ಲೇಂಟ್ ಅಲ್ದೋಗಿ ಶುರು ಮಾಡಿರ್ತು ದಾಡ ವಿಷಯ ಕಂಪ್ಲೇಂಟ್ ಮಾಡೋ ಡೇಂಜರಸ್ ಇಂಡಿಯನ್ ಡಾಗ್ ಅಟ್ಯಾಕಿಂಗ್ ಇಂಗ್ಲೀಷ್ ಲೇಡೀಸ್ ಅಟ್ಯಾಕಿಂಗ್ ಇಂಗ್ಲೀಷ್ ಡಾಗ್ಸ್ ಪಾಲಿಪಿಟರ್ಸ್ ನಾಟ್ ಸೇಫ್ ಅನ್ನನೇ ஒரு ಲೆಟರ್ ಅಲ್ದಿರ್ತು ಅದು டிஸ்ட்ரிக்ட் கமிஷனர் மடிக்கேரியில் ஒரு பல்ய ஒஃபிஷியல் அவங்க ಇನ್ನನೇ ஒரு ಕಂಪ್ಲೇಂಟ್ ಅಲ್ದಿರ್ತು ಎಲ್ಲ ಪೊಟ್ಟು ಪಾಪ ರೋಬ ಬರೀ ಬಂತು ಈ ಇಂಗ್ಲೀಷ್ ಡಾಗ್ನ ಮೂಸಿ ಅಚ್ಚಿಗೆ ಆಯೆ ಈಗ DC ಇನ್ನನೇ ஒரு ಕಂಪ್ಲೇಂಟ್ ಕೊಟ್ಟೋಕಪ್ಪಕ ಅವನು ಬ್ರಿಟಿಷರ್ ಅವಾಗ ಏನು ಮಾಡಿ ಎಂತೋ ஒரு ರೇಬೀಸ್ರ ಡಾಗ್ ಎಲ್ಲರನ್ನ ಅಟ್ಯಾಕ್ ಮಾಡೋದು ಅದು ಡೇಂಜರಸ್ ಸಿಚುವೇಶನ್ ಅಲ್ಲ ಅಂದು ಅವನು ಬೇರೆ ಪಾಲಿಬೆಟ್ಟದ ಪೊಲೀಸ್ ಸ್ಟೇಷನ್ಗೆ ஒரு ಲೆಟರ್ ಅಲ್ದಿತ್ತು ಚೆನ್ನಾಗಿ ಇದು போய் ಚೆಕಪ್ ಮಾಡು ಅಂತ ಚೆನ್ನಾಗಿ ಡೇಂಜರಸ್ ಸಿಚುವೇಶನ್ ಉಂಡಂದು ಕಾಂಬಾ ನೀನು ಅನ್ನನೆ ಆ ಲೆಟರ್ ಪಾಲಿಬೆಟ್ಟ ಪೊಲೀಸ್ ಸ್ಟೇಷನ್ಗೆ ಹತ್ತೋಕಪ್ಪಕ ಪಾಲಿಬೆಟ್ಟ ಹತ್ರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರಿಗೆ ಕೊಡೋ ಸೊ ಆ ಲೆಟರ್ ಓದಿತ್ತು ಜ್ಞಾನ ಮಾಡಿ ಇದು ಕೂತಣ್ಣ ಮನೆ ಅಲ್ಲ ನಾ போய்த்து ಇನ್ಸ್ಪೆಕ್ಟ್ ಮಾಡ್ವಿ ಎಂದು ಆ ಟೈಮ್ಲಿ ಫ್ಯಾನ್ಸಿ ಪೊಲೀಸ್ ಜೀಪ್ ಸೈರನ್ ಬಾಟಿಂದ ಅನ್ನನೆ ಒಂದು ವೆಹಿಕಲ್ಸ್ ಇಂಜಿತ್ಲೆ ಅವ ಕುದರ್ತ ಮೇಲೆ ಪತ್ತಿತ್ತು ಇಲ್ಲಿ ಲಕ್ಷ್ಮಿ ಎಸ್ಟೇಟ್ಗೆ ಬಾತು ಅಲ್ಲಿ ಚೆಂಗಪ್ಪ ಇಂಜಿತ್ಲೆ ಅವ ಸ್ಕೂಲ್ಗೆ போய்ತಿಂತು ಚೆಂಗಪ್ಪ ಇಲ್ಲತ್ತ ಪೋಚಿಂಗಿ ನಾಯು ಇಪ್ಲೆ ರೋಬಸ ಇಪ್ಲೆ ಸೊ ಚೆಂಗಪ್ಪಂಡ ಮಮ್ಮಿ ಇಂಜಿತ್ತು ಪೊಲೀಸ್ಕಾರ ಅವಡ ಕೂಡ ತಪ್ಪಂದು ಅಂಚಿ ಹಾಕಿ ಅನ್ನೋಟು ಇನ್ನೇ ஒரு ಕಂಪ್ಲೇಂಟ್ ಬಾತು ನಾ ಚೆನ್ನಾಗಿ ಚೆಕ್ ಮಾಡಿ ನಿಂಗಡ ನಾಯಿನ ಎನ್ನೇ ಈ ಸಿಚುವೇಶನ್ ಆಯಿತು ಅಂದು ಸೊ ಚೆಂಗಪ್ಪಣ್ಣ ಮಮ್ಮಿಗೆ ಚೆನ್ನಾಗಿ ಆಶ್ಚರ್ಯ ನೋಟು ನಾನು ನಾಯಿ ಚಾಕೋಲಲ್ಲ ಇಲ್ಲಿ ನಾಯಿ ಇಲ್ಲಲ್ಲ ಅವಕ್ಕೂ ಗೊತ್ತಿಲ್ಲ ರೋಬ ಬಪ್ಪದು ಬೈಟ್ ಇಲ್ಲಿ ವರೋಕ್ಕೆ ಸೊ ಈ ಪೊಲೀಸ್ಕಾರ ಮನೆಯರ ಸುತ್ತೆಲ್ಲ ನೋಟ್ನ ಪಿನ್ನೆ ನಾಯಿ ಕಟ್ಟಿತ್ಲೆ ಪಿನ್ನೆ ಅವಾಗ ಜ್ಞಾನ ಮಾಡ್ಚಿ ಪರ್ಲೆ ನಾ ಎಲೈಸಾ ಎಸ್ಟೇಟ್ ಪಕ್ಕಲ್ಲ ನಾ ಅಲ್ಲಿ போய்த்து ಎನ್ಕ್ವೈರಿ ಮಾಡಿ ಮಿಸ್ಸಸ್ ಶಾ ಎಲ್ಲ ಡೀಟೇಲ್ಸ್ ಕೊಡ್ಪಲ್ಲ ನಾಲ್ಕು ಅನ್ನನೆ ಜ್ಞಾನ ಮಾಡಿಂಡು ಪುನಃ ಕುದುರೆರ ಮೇಲೆ ಪತ್ತಿತ್ತು ಎಲೈಸಾ ಎಸ್ಟೇಟ್ಗೆ ಪೊರ್ಟಿರ್ತಾವ ಅಲ್ಲಿ ಗೇಟೆಲ್ಲ ಓಪನ್ ಆಯ್ತಿಂತು ಸೊ ಪೊಲೀಸ್ಕಾರಲ್ಲ ಮಿಸ್ಸಸ್ ಶಾರ ಕಂಪ್ಲೇಂಟ್ಗೋಸ್ಕರ ಬಂದೆಲ್ಲ ಒಲ್ಕ ನುಗ್ಗಿರ್ತು ಅಲ್ಲಿ ದಾರ್ಕಟ್ಟಿ ಅವಂಗ ಮೇಜರ್ ಶಾ ಇಂಜಿತ್ತು ಪೊರ್ಮೆ ಗಾರ್ಡನ್ಲ ಈಗ ಮೇಜರ್ ಶಾಕ್ ಇದೆಲ್ಲ ಆನದು ಇಂಡಿಯನ್ ಡಾಗ್ ಬಂತು ಇಂಗ್ಲೀಷ್ ಡಾಗ್ನ ಮೋಸ್ನದು ಮಿಸ್ಸಸ್ ಶಾಕ್ ಚೆಡಿ ಬಂದದು ಅವ DCಗೆ ಕಂಪ್ಲೇಂಟ್ ಅಲ್ನದು ಅದೆಲ್ಲ ಒಂದು ಗೊತ್ತಿಂತ್ಲೆ ಆಚೆ ಅವಂಗೆ ಇವ್ರು ಬಾರೆ ಚೆಡಿ ಬಂದಿರ್ತು ಅವ ಈ ಕೊಡವ SP ಕಂಡದು ಓಹೋ ಇದು ದಾರಪ್ಪ ಅವರು ಬ್ರೌನ್ ಸ್ಕಿನ್ ಕಾರ ಎನ್ನೆನೆ ಸಾಹೇಬ್ರನ್ನಕ್ಕೆ ಕುದುರೆ ಮೇಲೆ ಅಲ್ತಂಡು ನಾಡ ಪ್ರಾಪರ್ಟಿ ಎಂಟರ್ ಮಾಡಿತ್ತಲ್ಲ ಆ ಚೆಡಿயில் அவன் போய்த்து ಆ SP புஜ்ஜிட்டு மூಡ್கே புஜ்ஜிட்டு then he pulled him down from the horse and தார மாற பஜ்ஜித்தவன ஆயங்கட ಬಲ್ಯ ஒரு ತಕ್ಕಲ ಆಯ್ತು ಇಕ್ಕ SP ರ ಚಾನ್ಸ್ ಆಯ್ತು ಚೆಡಿ ಬಪ್ಚಿರಕ್ಕೆ ಅವನು
ಇಮ್ಮಿಡಿಯೇಟ್ ಆಯ್ತು ಬೈಕ್ ಪೊಲೀಸ್ ಸ್ಟೇಷನ್ಗೆ போய்த்து அவன் டிசிக்கு ஒரு கம்ப்ளைண்ட் அளித்து நோட்டு ನಿಂಗಡ ತಕ್ಕ ಕೇಟಂಡು ನಾನು ಅಲ್ಲಿ ಎಲೈಸಾ ಎಸ್ಟೇಟ್ಗೆ போய் ಮಿಸ್ಸಸ್ ಶಾರ ಕಂಪ್ಲೇಂಟ್ಗೋಸ್ಕರ ಆಯ್ಗ ಎನ್ನೇ ಕಳ್ಚೆ ನೋಟು ನನ್ನ ಪೊಜ್ಜಿತ್ತು ನನ್ನ ಇನ್ಸಲ್ಟ್ ಮಾಡಿತ್ತು ಪೊಲೀಸ್ಕಾರ ಎನ್ನೇ ಕೆಲಸ ಮಾಡೋ ಎನ್ನೇ ಈ ಕಂಡೀಷನ್ಸ್ಲು ಅವಂಗ ತಾರ ಮರ ಚೆಡಿ ಬಂದಿರ್ತಾರೆ ಈಗ ಡಿ ಸಿ ಅಂತ ಮಾಡೋ ಈ ಸಿಚುವೇಶನ್ಲು ರೋಬತ್ರ ಕಂಪ್ಲೇಂಟ್ ಎಲ್ಲರೂ ಮರೆದಿರ್ತಾರೆ ಡೇಂಜರಸ್ ಇಂಡಿಯನ್ ಡಾಗ್ ಅಂದು ಎಲ್ಲರೂ ಮರೆದಿರ್ತು ಈಗ ಪೊಲೀಸ್ಕಾರನ ಅಸಾಲ್ಟ್ ಮಾಡಿನದು ಬಲ್ಯ ವಿಶೇಷ ಅಲ್ಲ. ಸೊ ಡಿ ಸಿ ಮಡಿಕೇರಿ ಇಂಜಿ ಪುನಾಮ ಇನ್ನೂರು ಬಲ್ಯ ಆಫೀಷಿಯಲ್ನ ಪಾಲಿಬೆಟ್ಗೆ ಐಚೆ ಎನ್ಕ್ವೈರಿ ಮಾಡೋಕ್ಕೆ ಅವ ಬಂತು ಒಂದು ತಿಂಗತ್ರೋಲ ಇಡೀ ಎನ್ಕ್ವೈರಿ ಮಾಡಿತ್ತು ಎಲ್ಲರನ್ನ ಕೇಟಿತ್ತು ಎಂತ ದಾರ್ ಪುಜ್ಜೆ ದಾರ್ ರೂಡ್ ಐತ್ ತಪ್ಪಂದೆ ಅದೆಲ್ಲ ಆನಪಿನ್ಯ ಒಂದು ತಿಂಗ ಆನಪಿನ್ಯ ಡಿ ಸಿ ಅವನ ವರ್ಡಿಕ್ಟ್ ಕೊಡ್ತೀವಿ. ಅವನೇ ಡಿಸ್ಟ್ರಿಕ್ಟ್ರ ಬಾಸ್ ಅಲ್ಲ ಬ್ರಿಟಿಷರ್ ಅವನ ವರ್ಡಿಗೆ ಅಂತ ಅವ ಮೇಜರ್ ಷಾನ ಕಾಕ್ ಚಿಟ್ಟಿತ್ತು ಅಲ್ಪ್ ಚಿಟ್ಟಿತ್ತು ಅನ್ನೇ ನೋಟು ನಿಂಗ ஒரு பிரிட்டிஷ் கவர்மெண்ட் எம்ப்ளாயினா அவன் நங்கட கவர்மெண்ட் ಕೆಲಸ ಮಾಡಿಂಡು ಅದು ನಿಂಗಡ ಪೊಂಡ್ರ ಕಂಪ್ಲೇಂಟ್ಗೋಸ್ಕರ ನಿಂಗಡ ಪ್ರಾಪರ್ಟಿಗೆ ಬಂದಂಗ ನಿಂಗ ಅವನ ಅಸಾಲ್ಟ್ ಮಾಡಿದ್ದು ಅದು ஒரு ಕ್ರೈಮ್. ಆ ಕ್ರೈಮ್ರ ಪನಿಷ್ಮೆಂಟ್ ನಿಂಗ ಜೈಲ್ಗೆ போய்த்தே போண்டு. ಈಗ ಮೇಜರ್ ಶಾಕ್ ஒரு ಹಾರ್ಟ್ ಅಟ್ಯಾಕ್ ಆಪನ್ನಕ್ಕೆ ಆಯಿತು ಕ್ಯಾನ ಮಾಡಿ அவங்க செடி ಬಂದಿತ್ತು ನೋಟು ನಂಗಳೇ ವಿ ಬ್ರಿಟಿಷರ್ಸ್ ವಿ ಆರ್ ದ ರೂಲರ್ಸ್ ಹೌ ಕ್ಯಾನ್ ಯು ಸೆಂಡ್ ಮೀ ಟು ಜೈಲ್ ಅದು ನಾನು ಆರ್ಮಿಲಿ ಸರ್ವ್ ಮಾಡಿತ್ತುಲ್ಲ ಮೇಜರ್ ಆಯಿತು. ಸೊ ಡಿ ಸಿ அவங்க ஒரு சொல்யூஷன் ಕೊಡ್ತೆ ಈಗ ನಿಂಗೆ ದಂಡ ಚಾಯ್ಸ್ ಉಂಡು ಇಂಡಿಯಾತ್ಲಿ ಇಂಜಿ ತಿಂಗಿ ನಿಂಗೆ ಜೈಲ್ಗೆ போய்த்தே போண்டு ನಿಂಗೆ ಜೈಲ್ ಕೈಯ ಅಂದಂಚಿಂಗಿ ನಿಂಗೆ ಇಂಡಿಯಾನ ಬುಟ್ಟಿತ್ತು போண்டு ಇಮ್ಮಿಡಿಯೇಟ್ ಆಯಿತು ಆಂಡ ದಂಡ ಚಾಯ್ಸ್ ಅಲ್ಲತ್ತದ ನಿಂಗೆ ಒಂದಿಲ್ಲ ಸೊಲ್ಯೂಷನ್. ಈಗ ಕೊಡಗಲು ಸುಮಾರು ಬ್ರಿಟಿಷ್ ಪ್ಲಾಂಟರ್ಸ್ ಇಂಜಿತ್ತು ಬಲ್ಯ ಪ್ಲಾಂಟರ್ಸ್ 100 acres 200 acres 1000 acres ಅಂತ ಹಿಂಗಲ್ಲ ಆಯಂಗಕ್ಕೆ ಚೆಡಿ ಬಂತು ಎಲ್ಲರೂ ಕೂಡಿತ್ತು ஒரு ಸ್ಟ್ರೈಕ್ ಮಾಡೋಣಕ್ಕೆ ಡಿ ಸಿ ಆಫೀಸ್ ಸರೌಂಡ್ ಮಾಡಿತ್ತು ஒரு ಜೋರ್ತೆ ತಕ್ಕ ಶುರು ಆಯಿತು ಎನ್ನೆನ ಮಾಡೋ ಕೈವ ಹೌ ಕ್ಯಾನ್ ಯು ಟೇಕ್ ದ ಇಂಡಿಯನ್ ಸೈಡ್ ಇನ್ ದಿಸ್ ಬ್ಯಾಟಲ್ ಅಚ್ಚಿಂಗಿ ಡಿ ಸಿಗೆ ಸಹ ஒரு ಹಠ ಇಂಜಿತ್ತು ಅವ ಇದು ದಿಸ್ ಈಸ್ ಜಸ್ಟ್ ಆ್ಯಂಡ್ ಫೇರ್ ಐ ವಿಲ್ ನಾಟ್ ಮೂವ್ ಫ್ರಮ್ ಮೈ ಡಿಸಿಷನ್ ಅದು ಟಫ್ ಆಯ್ತಿಂತು. ಸೊ ಮೂರು ತಿಂಗತ್ರೋಳು ಮೇಜರ್ ಆ್ಯಂಡ್ ಮಿಸ್ಸಸ್ ಶಾ ಎಸ್ಟೇಟ್ನ ಮಾರಿತ್ತು ಎಲೈಸಾ ಎಸ್ಟೇಟ್ನ ಮಾರಿತ್ತು ಅಯ್ಯಂಗಡ ಸಾಮಾನೆಲ್ಲ ಪ್ಯಾಕ್ ಮಾಡಿತ್ತು ಶಿಪ್ಲು ಲೋಡ್ ಮಾಡಿತ್ತು ಅಯ್ಯಂಗ ಇಂಗ್ಲೆಂಡ್ಗೆ போயிடுத்து. ಇದಿಲ್ ಎಲ್ಲರೂ ನಂಗಡ ರೋಬತ್ರ ಸ್ಟೋರಿ ಮರೆದಿರ್ತು ಇಚ್ಕೋ ಕಾಲಾಚಿ ರೋಬನು ಚೆಂಗಪ್ಪ ಅಂಗಡ ಡೈಲಿ ರೊಟೀನ್ ಅಲ್ಲಿಂಜ ಬ್ಯಾಂಬೂ ಗ್ರೋವ್ ಇಂಜಿ 5 kilometers ಮನೆಗೆ ಓಡಿತ್ ಬಪ್ಪದು ಆಯಿ ಚೆಂಗಪ್ಪ ಹೆಚ್ಚಿಕೋ ಕಾಲ ಇನ್ನೇ 5 kilometers ಓಡಿಂಡೆ ಎಂತ ಆಯ್ತಿಪ್ಪ ಅವರು ಫೇಮಸ್ ಲಾಂಗ್ ಡಿಸ್ಟೆನ್ಸ್ ರನ್ನರ್ ಆಯಿರ್ತಿ ಬಯಂಜಿ ಅವ ಬಲ್ಯದಾನ ಪಿನ್ಯ ಬ್ರಿಟಿಷ್ ಆರ್ಮಿನ ಕೂಡೋಕಾಪಕ ಹಂಗೆ ಗೊತ್ತಾಯ್ತಲ್ಲ ಚೆಂಗಪ್ಪ ಭಾರಿ ಚಾಡೆ ಓಡುವಲ್ಲ. ಸೊ ಇಡೀ ಇಂಡಿಯಾತ್ಲು ಕಾಂಪಿಟೇಷನ್ಲೆಲ್ಲ ಓಡಿತ್ತು ಪ್ರೈಸ್ ಎಲ್ಲ ಕಟ್ಟಿತ್ತು ಟ್ರೋಫೀಸ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟಿತ್ತು ಅವ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ಗೆ ಸಹ போய்ತು. ಆ ಟೈಮ್ಲಿ ಏಷ್ಯಾಡ್ ಇಂಜಿತ್ಲೆ ನಂಗೆ ಹೆಚ್ಚು 90 years ಕತೆ ಅಲ್ಲ ಆ ಟೈಮ್ ದೇ ವಾಸ್ ಅ ಫಾರ್ ಈಸ್ಟರ್ನ್ ಚಾಂಪಿಯನ್ಶಿಪ್ ಗೇಮ್ಸ್ ಇಂದು ಅದ್ಲು ಸಹ ಚೆಂಗಪ್ಪ போய்த்து ಪಾರ್ಟಿಸಿಪೇಟ್ ಮಾಡಿತ್ತು ಮೆಡಲೆಲ್ಲ ಕಟ್ಟಿತ್ತು. ಈಗ ಆ ಮೆಡಲೆಲ್ಲ ಉಂಡು ಇನ್ನೂ ನಡಬೋಜಿತ್ತು ಹತ್ರ ಮನೇಲಿ ಸದಾಶಿವ್ ನಗರ್ಲು. ಸೊ ಈಗ ಜ್ಞಾನ ಮಾಡ ಮೇಜರ್ ಶಾ ಸಪೋಸಿಂಗ್ ಹಿ ಹ್ಯಾಡ್ ಟು ಥಿಂಕ್ ಅಬೌಟ್ ವಾಟ್ ಹ್ಯಾಪನ್ ಟು ಚೆಂಗಪ್ಪ. ದಿಸ್ ಇಸ್ ದ ಲಿಟಲ್ ಬಾಯ್ who he and his dog got him kicked out of India. Now Chengappa has gone on to join the British Army as a second lieutenant, risen up to lieutenant, moved past captain and major, outranked Major Shaw and moved up to colonel and then retired. Major Shaw ku sumar sleepless night ಆಯ್ತಿಕೊಲ್ಲ ಅವರು ಹೊಟ್ಟೆ ಕಿಚ್ಚಿ ಆಯ್ಂಡು ಧ್ಯಾನ ಮಾಡು ಆಂಡ್ ವಿಷ. Okay, so that's the story that happened on the Polybetta Amati Road. I hope you enjoyed it. I enjoyed sharing it with you. In case the book interests you, Indian Dog Sends British Major Packing. It's available on poti.com and I hope to see you again on Talk Parina sometime. Bye-bye.